ಎಲ್ಲಿಗೊಂಟ್ರಿ? ಮಾರ್ಕೆಟ್ ಹೋಗ್ತಾ ಇದೀವಿ, ತರಕಾರಿ ತೆಂಗಿನಕಾಯಿ ತಗೊಂಬರಕ್ಕೆ. ತರಕಾರಿ ಬೆಳೆಯುವುದು ನಾವೇಯ, ತೆಂಗಿನಕಾಯಿನೂ ಬೆಳೆಯುವುದು ನಾವೇಯ. ಪ್ಯಾಟೆ ಜನಕ್ಕದೆಲ್ಲ ಗೊತ್ತಾಯ್ಕಿಲ್ಲ. ₹1 ಕೊತ್ತಂಬರಿ ಸೊಪ್ಪಿಗೆ 10 ರೂಪಾಯಿ ಕೊಟ್ಟು ತಗೊಂಡ್ಬರ್ತೀರಾ? ನೀವ್ ಬಂದ್ರೆ ಕಮ್ಮಿ ಆಗಿ ಕೊಡ್ತಾರಣ್ಣ. ಯಾಕೆ ಕೊಡಕ್ಕಿಲ್ಲ? ಚೌಕಾಶಿ ಮಾಡ್ಬೇಕು. ನಮ್ಮೂರ್ ಜಾತ್ರೆಯಾಗಿ ನಾವು ಹೆಂಗ್ ಚೌಕಾಶಿ ಮಾಡ್ತಿದೀವಿ ಗೊತ್ತಾ? ಬಾ, ಚೌಕಾಶಿ ಬರೋದು ಹೆಂಗೆ ನಾನು ಹೇಳ್ಕೊಡ್ತೀನಿ. ಅಕ್ಕಯ್ಯ ತಗೊಳ್ಳಿ, ಚೆನ್ನಾಗಿ ಬಲ್ತವೆ. ಅಕ್ಕ ಗಡ್ಡೆ ಐತಿ, 4 ಕೊಡಿ. ತಗೊಳ್ಳಿ, ಯಾವ್ದು ಬೇಕು? ಅದಕ್ಕೆವಾ ಬೆಲೆನೆ ಕಳೆದು ವ್ಯಾಪಾರ ಮಾಡ್ತಾ ಇದ್ದೀರಾ? ನಿಮ್ಗೆ ಗೊತ್ತಾಯ್ಕಲ್ಲ, ಔಷಧಿ ಕಡೆ ಬನ್ನಿ. ಎಷ್ಟಾಯ್ತದೆ? 13 ರೂಪಾಯಿ ಆಯ್ತದೆ. ಅಪ್ಪಯ್ಯ, ಒಂದು ಕಾಯಿಗೆ 13 ರೂಪಾಯಿ. ನಮ್ಮ ಹಳ್ಳಿಗೆ ಬಂದ್ಬಿಟ್ಟು 3 ರೂಪಾಯಿಗೆ 4 ರೂಪಾಯಿ ಕಾಯಿ ತಗೊಂಡು ಇಲ್ಲಿ 13 ರೂಪಾಯಿ ಮಾಡ್ತೀಯಾ? ಸುಮ್ಮನೆ ತಲೆ ತಿನ್ಬೇಡ, ಬೇಕು ಅಂದ್ರೆ ತಗೊಂಡು ರೈಟ್ ಹೇಳ್ತಾ ಇರೋ. ಕೊಡೆಯ ಸುಮ್ನೆ, ನನ್ನನ್ನೇ ಕೊಡೆಯ ಅಂತೀಯ. ಇಲ್ಲಿ ಹನುಮನ್ ಮೇಲೆ ಕೈ ಮಾಡ್ತೀಯಾ? ಈ ಸ್ನೇಕ್ ನಾಗನ್ನ ಏನ್ ಅನ್ಕೊಂಡ್ಬಿಟ್ಟಿದೀರಾ ನೀವು? ಹಳ್ಳಿಯಿಂದ ಬಂದು ಅವನು ಡಾನ್ ಆಗ್ಬೇಕು ಅನ್ಕೊಂಡ್ಬಿಟ್ಟಿದಾನ. ಅವನ್ನ ಕರ್ಕೊಂಡ್ ನಿಲ್ಸಿದ್ರೆ ಸರಿ, ನಾನು ಅವನು ಸುಮ್ನೆ ಬಿಡೋದಿಲ್ಲ. ನೀವೇ ಅವನನ್ನ ಬಚ್ಚಿಟ್ಟಿದ್ದೀರಾ. ಅವನ್ ಎಲ್ಲಿದ್ದಾನೆ ಅಂತ ಹೇಳ್ಬಿಡಿ. ನಮ್ಮ ಅಣ್ಣನ ವಿಷಯ ನಿಮಗ್ ಗೊತ್ತಿಲ್ಲ, ಕೊಚ್ಚಾಕೋರ್ಗು ಬಿಡಲ್ಲ. ಎಲ್ಲಿ ಹೋಗಿದಾನೋ ಗೊತ್ತಿಲ್ಲ, ನಾವು ಅವನ್ಗೋಸ್ಕರನೇ ಕಾಯ್ತಾ ಇದೀವಿ. ಮನೆಗ್ ಬರ್ದೆ ಎಲ್ಲಿಗೆ ಹೋಗ್ತಾನೆ? ಬರ್ಲಿ. ಅವನ್ ಬರೋವರ್ಗು ನಾವು ಇಲ್ಲೇ ಇರ್ತೀವಿ. ದೊಡ್ಡ ಡಾನ್ ಕಣಮ್ಮ, ಅವ್ರ ಗುರು ಇದ್ದಾನೆ ದುಬೈ ಡೇವಿಡ್ ಅಂತ. ಅವ್ನ್ ಕಂಡ್ರೆ ನಮ್ ಸಾಹೇಬ್ರಿಗೆ ಭಯ. ನಾವೇನ್ ಮಾಡಿದ್ರು ಊಟ ಹೊಡೆಯುತ್ತೆ. ಏನೋ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ರಾಜಿ ಮಾಡ್ಕೊಂಬಿಡಿ. ಎಷ್ಟು? 1 ಲಕ್ಷ. ಒಂದು ತೆಂಗಿನಕಾಯಿ 1 ಲಕ್ಷನ? ಜಾಸ್ತಿ ಆಯ್ತು. ತೆಂಗಿನಕಾಯಿ ಬೆಲೆ ಅಲ್ಲಪ್ಪ, ತಲೆಕಾಯಿ ಬೆಲೆ. ಹನುಮ ಮಾಡಿದ ತಪ್ಪಿಗೆ ನಾನು 1 ಲಕ್ಷ ರೂಪಾಯಿ ಕುಕ್ಕೋತರ ಆಯ್ತಲ್ಲಮ್ಮ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮೊದಲು ನೀವು ಮನೆಯಿಂದ ಓಡಿಸ್ರಿ. ನಿಮಿಷ ಕಣ ನೋಡಪ್ಪ, ನನ್ನ ಹತ್ರ ಇರೋದು 25,000. ಇದನ್ನ ಕೊಟ್ಟು ಒಂದು ಸಮಾಧಾನ ಮಾಡು. ನನಗ್ ಗೊತ್ತು ನಿನ್ ಕೋಪ ಇದೆ ಅಂತ. ನೋಡಪ್ಪ, ಸದ್ಯಕ್ಕೆ ಅವ್ರ ಹತ್ರ 25,000 ರೂಪಾಯಿ ಇದೆ, ಇದು ತಗೊಂಡು ಹೊರಡಪ್ಪ. ಸದ್ಯಕ್ಕೆ ನನ್ನ ಕೋಪ ಕಡಿಮೆ ಆಗಿದೆ, ಆದ್ರೆ ಹನುಮ ಸಿಗೋವರೆಗೆ ನನ್ನ ಕೋಪ ಹೋಗೋದೇ ಇಲ್ಲ. ಹೊರಡ ಬರ್ತೀವಿ, ನಾಳೆ ಸಿಗ್ತೀವಿ. ಆ ಹನುಮನ್ನ ತಂದು ನಾಗಂಗ್ ಒಪ್ಸೋವರೆಗೂ ಅವನ್ ನಮ್ಮನ್ ಬಿಡಲ್ಲ ಕಣ. ದಿನ ಬಂದು ಹೋಗ್ತಾನ. ಆ ರೌಡಿ ನಾಗ ಮದ್ವೆ ಆಗು ಅಂತ ಬಲವಂತ ಮಾಡ್ತಿದ್ದಾನೆ. ನಾಳೆ ಬಂದ್ರೆ ನಾನು ಏನ್ ಮಾಡ್ಲಿ? ಗುಂಡಣ್ಣವ್ರೆ, ಇವಳ ಊರಿಗೆ ಕಳ್ಸ್ಬಿಡೋಣ, ಆಗಿ ಸಮಸ್ಯೆನೇ ಇರಲ್ಲ. ನೀನ್ ಊರ್ ಕಳ್ಸ್ಬಿಟ್ರೆ ನಮ್ ಗತಿ. ಪಾಂಡುರಂಗ, ಈ ಪರಮೇಶ್ವರ ಪಾರ್ವತಿಗೆ ವಿಚ್ಛೇದನ ಕೊಡ್ತಾ ಇದ್ದಾನೆ. ಈಗೆಲ್ಲ ಮಾತಾಡಕ್ ನೀನ್ ನಾಚಿಕೆ ಆಗೋದಿಲ್ವಾ? ನನ್ಗಾಗ್ಲೇ ಮದ್ವೆ ಆಗಿದೆ. ಮದುವೆ ಆದವರೆಲ್ಲ ಇನ್ನೊಂದು ಮದುವೆ ಮಾಡ್ಕೊಳ್ಳೇ ಇಲ್ವಾ? ಎಷ್ಟೋ ಜನ ಇಟ್ಕೊಂಡಿದ್ದಾರೆ, ಅದಕ್ಕಿಂತ ಆಗ ನಿನ್ನ ವರ್ತನೆ 10 ಮೀರ್ತಾ ಇದೆ. ನಾನ್ ಸುಮ್ಮನೆ ಇರೋದಿಲ್ಲ. ನೋಡ, ನಿನ್ ಹೆಂಡತಿನ ನಾನು ಮದುವೆ ಮಾಡ್ಕೊತಾ ಇದ್ದೀನಿ. ನಿನ್ಗೆ ಬೇಕು ಅಂದ್ರೆ ಪ್ರತಿ ತಿಂಗಳು 1,000 ರೂಪಾಯಿ ಜೀವನಾಂಶ ಕಳಿಸ್ತೀನಿ. ಕೆಂಚ, ನೀನೇನೇ ರೋಲ್ ಕಾಲ್ ಮಾಡಿದ್ರು ಇವ್ನು 1,000 ರೂಪಾಯಿ ಕೊಡು. ಅಕಸ್ಮಾತ್ ಮರ್ಡರ್ ಗಿಡ್ರೆ ಮಾಡಿದ್ರೆ 10,000 ರೂಪಾಯಿ ತಂದು ಬಿಸಾಕ. ಎಲ್ಲರೂ ಯಾಕೆ ಹೀಗಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ ಹೀಗಾಯ್ತು? ನಾನು ಇಷ್ಟಪಟ್ಟಿರೋ ಹುಡುಗಿನ ನೀವೆಲ್ಲರೂ ಸೇರ್ಕೊಂಡು ಮುಚ್ಚಿಟ್ಟಿದ್ದೀರಾ. ಒಂದು ಅವಳು, ಇಲ್ಲ ಅಂದ್ರೆ ನೀನು. ಅಣ್ಣಯ್ಯ, ಯಾಕೆ ಬಾಗಿಲಾಕ್ರಿ? ಆ ಕಡೆಗೂ ಬಂದಿಲ್ಲಪ್ಪ. ಏನಾದ್ರೂ ತೊಂದರೆ ಆಯ್ತು ಅಂತ 2 ದಿನ ಆಚೆ ಕಡೆ ಇದ್ದೆ. ಕಡ್ಲೆಕಾಯಿ ತಿಂದ್ಕೊಂಡು ಜೀವನ ಕಳೆದೆ. ಮೇಲ್ಗಡೆ ಬಾಗಿಲು ತೆಗೆದಿತ್ತು, ಗೋಡೆ ಹತ್ಕೊಂಡ್ ಬಂದ್ಬಿಟ್ಟೆ. ಕಡ್ಲೆಕಾಯಿ ತಿನ್ನಿ. ಬಂದು ಕೊಡಪ್ಪ, ಇನ್ನೂರ ಗಾಡಿ ತುಂಬಿಸ್ಕೊಂತೀನಿ. ಎಲ್ಲ ಓದಿನ ಕೆಜಿ. ಯಾಕೋ ರೋಡಿಗಳು ಹೊಡೆದೆ. ಈಗ ನಮ್ಗೆ ಎಷ್ಟು ತೊಂದರೆ ಆಗಿದೆ ಗೊತ್ತಾ? ಅಣ್ಣಯ್ಯ, ಈ ಹಳ್ಳಿ 5 ಮುಂದೆ ಅವನು ಯಾವ ಮಹಾರೌಡಿ ಬರ್ಲಿ, ಒಂದು ಬುದ್ಧಿ ಕಲಿಸ್ತೀನಿ. ಎಂತೆಂತ ದೊಡ್ಡ ದೊಡ್ಡ ರೋಡಿ ಕೈಲಿ ಬುದ್ಧಿ ಕಲ್ಸಕ್ ಹೋಗಿ ನಾವು ಬುದ್ಧಿ ಕಲ್ತ್ಕೊಂಡ್ವಿ. ಈಗ ನೀನು ಯಾರೋ ಹೊರಗಡೆ ತೆಗಿತಾರೆ. ಮಾರಣ ನೋಡುಮ್ಮ. ಯಾರದು? ಎಲ್ಲ ಮತ್ತೆ ಬಂದ್ಯಾ? ನನ್ನ ತಲೆ ಮೇಲೆ ತೆಂಗಿನಕಾಯಿ ಹೊಡೆದು ನೀನೇ ತಾನೆ? ಹೂಕಲ್ಲ, ಏನೀಗ? ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಿನ್ನ ಸುಮ್ಮನೆ ಬಿಡಲ್ವೋ? ನೋಡು, ಹಳ್ಳಿಯಿಂದ ಕಡ್ಲೆಕಾಯಿ ತಂದೀನಿ. ಪಸಂದ್ ಆಗದೆ. 4 ತಿನ್ಕೊಂಡು ಮನೆಗೆ ಹೋಗ್ತಾ ಇರೋ. ಸುಮ್ಮನೆ ಯಾಕೆ ಕೈಕಾಲು ಮುಗಿಸ್ಕೋತೀಯ? ನಾನೀಗ ಒಬ್ಬನೇ ಬಂದಿಲ್ಲ, ಇಬ್ರು ಇದೀವಿ. ನಿನ್ನ ಚಟ್ನಿ ಮಾಡಕ್ ಕೊಡ್ತೀವಿ. ನೀನ್ ಇಂಥವು ಅಂತ ಗೊತ್ತಿದ್ದು ನಾನು ಬರ್ತೀನಿಲ್ಲ ಕಣೋ. ನಡಿಯೋ. ನೀನ್ ಮನೆ ಬಿಟ್ಟು ಹೋದ್ಮೇಲೆ ನಾನು ಬಂದು ಇವ್ರನ್ನ ವಿಚಾರಿಸ್ಕೊತೀನಿ. ನಾ ಮನೆ ಬಿಟ್ಟು ಹೋದ್ರೆ ಇಲ್ಲಿ ಬರೋದು ಅಂದ್ರೆ ನಾನು ಈ ಮನೇಲಿ ಇರ್ತೀನಿ. ಪಾರ್ವತಿ